टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೆಪಿಎಸ್ಸಿ ಮತ್ತೊಂದು ಎಡವಟ್ಟು. ಇಂದು ನಡೆಯಲಿರುವ ಪರೀಕ್ಷೆಗೆ ನಿನ್ನೆ ಮಧ್ಯರಾತ್ರಿ ಹಾಲ್ ಟಿಕೆಟ್ ವಿತರಣೆ. ಕೃಷಿ ಹೊಂಡದಲ್ಲಿ ಮುಳುಗಿ 3 ಬಾಲಕರು ಸಾವು. ಸರ್ಕಾರಿ ಶಾಲೆಗಳಲ್ಲೇ ಎಲ್ಕೆಜಿ ಮತ್ತು ಯುಕೆಜಿ. ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಕರ್ನಾಟಕ ಟಾಪ್ 9 ನಲ್ಲಿ. ಇಂದು ನಡೆಯಲಿರುವ ಕೆಎಎಸ್ ಮುಖ್ಯ ಪರೀಕ್ಷೆಗೆ ಕೆಪಿಎಸ್ಸಿ ಮಧ್ಯರಾತ್ರಿಯವರೆಗೆ ಹಾಲ್ ಟಿಕೆಟ್ ವಿತರಣೆ ಮಾಡಿತು. ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿ ಮುಂದೆ ಮಳೆ ನಡುವೆಯೇ ಹಾಲ್ ಟಿಕೆಟ್ಗಾಗಿ ಕಾದು ನಿಂತ ಅಭ್ಯರ್ಥಿಗಳು ಇನ್ನಿಲ್ಲದಂತೆ ಪರದಾಡಿದ್ರು. ಕೆಪಿಎಸ್ಸಿ ಎಡವಟ್ಟಿಗೆ ಅಭ್ಯರ್ಥಿಗಳು ಮಧ್ಯರಾತ್ರಿಯಾದ್ರೂ ಹಾಲ್ ಟಿಕೆಟ್ಗಾಗಿ ಪರದಾಡಿದ್ರು. ಪುಟ್ಟ ಪುಟ್ಟ ಮಕ್ಕಳನ್ನ ಎತ್ಕೊಂಡು ಬಂದಿದ್ದ ತಾಯಂದಿರು ಹೀಗೆ ಮಧ್ಯರಾತ್ರಿ ಮಕ್ಕಳನ್ನ ಎತ್ಕೊಂಡು ಬಂದು ಹಾಲ್ ಟಿಕೆಟ್ ಪಡ್ಕೊಳ್ಳೋಕ್ಕಾಗುತ್ತಾ ಅಂತ ಆಕ್ರೋಶ ಹೊರಹಾಕಿದ್ರು. ಕೆಎಎಸ್ ಮುಖ್ಯ ಪರೀಕ್ಷೆ ಬರೆಯಲು 120 ಜನ ಅಭ್ಯರ್ಥಿಗಳಿಗೆ ಹೈಕೋರ್ಟ್ ತೀರ್ಪು ನೀಡಿದೆ. ಖುಷಿಯಲ್ಲಿದ್ದ ಅಭ್ಯರ್ಥಿಗಳಿಗೆ ಕೆಪಿಎಸ್ಸಿ ಮತ್ತೆ ಶಾಕ್ ಕೊಟ್ಟಿದೆ. ಹೈಕೋರ್ಟ್ ತೀರ್ಪು ನೀಡುತ್ತಿದ್ದಂತೆ ನಿನ್ನೆ ರಾತ್ರಿ 12 ಗಂಟೆಯೊಳಗೆ ಮೂಲ ದಾಖಲಾತಿ ನೀಡಿ ಪರೀಕ್ಷಾ ಪ್ರವೇಶ ಪತ್ರ ತೆಗೆದುಕೊಂಡು ಹೋಗುವಂತೆ ಪ್ರಕಟಣೆ ಹೊರಡಿಸಿದೆ. ಗ್ರಾಮೀಣ ಅಭ್ಯರ್ಥಿಗಳು ರಾತ್ರಿ ವೇಳೆ ಹಾಲ್ ಟಿಕೆಟ್ ಪಡೆಯೋದು ಕಷ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.